ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಅರಿಶಿಣದಲ್ಲಿ ಪಾತೋಳಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ತೆಗೆದುಕೊಂಡು ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಎಲ್ಲ ಹಿಟ್ಟನ್ನು ನೋಡಿ ಈ ರೀತಿ ಮೊದಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಕರಗಿದ ನಂತರ ನಾವು ಹಿಟ್ಟು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪನೇ ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇದಲ್ಲದೆ ಅಕ್ಕಿ ನೆನೆಸಿಟ್ಟು ಸಣ್ಣಗೆ ಆರೆದು ಈ ಎಲೆಗೆ ಹಚ್ಕೊಂಡು ಕೂಡ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ನೆನೆಯಲು ಬಿಡಬೇಕು. ಆಮೇಲೆ ಹೂರಣ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು 1 ಬೌಲಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಹುರ್ಕೊಳ್ಬೇಕು. ಆಮೇಲೆ 1 ಬೌಲಷ್ಟು ಬೆಲ್ಲವನ್ನು ನಾನು ಈ ಪಾತ್ರೆಗೆ ಹಾಕಿ ಕರಗಿಸ್ಕೊಂಡಿದ್ದೀನಿ. ಆಮೇಲೆ 1 ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಹುರಿದಿಟ್ಟಿರುವಂಥ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬಿಳಿ ಎಳ್ಳನ್ನು ಹಾಕಿ ನಾವು ಮತ್ತೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಹಸಿ ವಾಸನೆ ಹೋಗಬೇಕು. ಅದು ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಕುದಿಬೇಕು. ನಂತರ ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ತೊಂದರೆ ಇಲ್ಲ, ಹಾಕದೇ ಇದ್ರೂ ನಡೆಯುತ್ತೆ. ಆಮೇಲೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಹೂರಣ ಗಟ್ಟಿ ಆಗ್ತಾ ಬರ್ತದೆ, ಸ್ವಲ್ಪ ನೀರು ಇರಬಾರ್ದು. ಆಮೇಲೆ ನಾನು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿಟ್ಟಿರುವಂಥದ್ದು ಇದು. ಇದನ್ನೊಂದು 2 ಸ್ಪೂನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಹೂರಣ ರೆಡಿ ಆಗ್ತಾ ಬಂದಿದೆ. ಮತ್ತು ಸ್ವಲ್ಪ ನೀರಿದ್ದರೆ ಹಾಗೇ ಬಾಡಿಸ್ಕೊಳ್ಬೇಕು. ಇವಾಗ ನೋಡಿ ರೆಡಿಯಾಗಿದೆ ಪಾತೋಳಿಗೆ ಹಾಕುವಂಥ ಹೂರಣ. ಇವಾಗ ಅರಿಶಿಣದೆಲೆಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿರಬೇಕು. ಆಮೇಲೆ ನಾವು ಮೊದಲಿಗೆ ಕಲಸಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ನಾವು ಅದಕ್ಕೆ ರೊಟ್ಟಿ ಹೇಗೆ ತಟ್ತೀವಿ ಅದೇ ರೀತಿ ತಟ್ಕೊಂಡು ಬರಬೇಕು. ಈ ರೀತಿ ಒಂದೊಂದಾಗೆ ನಾವು ಅರಿಶಿಣದೆಲೆಗೆ ಅಕ್ಕಿ ಹಿಟ್ಟನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆವಾಗ ನಮಗೆ ಹೂರಣ ಹರಡಲಿಕ್ಕೆ ಸುಲಭವಾಗುತ್ತೆ. ನಾನು ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿಟ್ಟಿರುವಂಥ ಹೂರಣವನ್ನು ಇದಕ್ಕೆ ಯಾವ ರೀತಿ ಹರಡೋದು ಅಂತ ನೋಡಿ. ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ನಾವು ಈ ರೀತಿ ಹರಡಿ ಅದನ್ನು ಮಡಚ್ಕೊಂಡ್ರೆ ಆಯಿತು. ಇವಾಗ ಪಾತೋಳಿ ಬೇಯಿಸಲಿಕ್ಕೆ ರೆಡಿ ಆಯಿತು. ಈ ರೀತಿ ಒಂದೊಂದಾಗೆ ಮಾಡಿಕೊಂಡು ನಾವು ಮುಂಚೆಗೆ ಇಟ್ಕೊಳ್ಬೇಕು. ಆವಾಗ ನಮಗೆ ಒಂದೇ ಸಲ ಬೇಯಿಸ್ಲಿಕ್ಕೆ ಹಾಕುವಾಗ ಈಸಿ ಆಗುತ್ತೆ. ಇದು ಒಂದೊಂದೇ ಮಾಡುವಂಥದ್ದಲ್ಲ, ಮುಂಚೆನೇ ಎಲ್ಲವನ್ನು ತಯಾರು ಮಾಡಿಟ್ಕೊಂಡು ಆಮೇಲೆ ಹಬೆಯಲ್ಲಿ ಬೇಯಿಸಬೇಕು. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸೋದು ಯಾವ ರೀತಿ ಅಂತ ನೋಡಿ. ನಾನು ಇಡ್ಲಿ ಪಾತ್ರೆನ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಅರಿಶಿಣದಲ್ಲಿ ನೋಡಿ ಎಲ್ಲ ಹರಡಿ ಹಾಕಬೇಕು. ಅದಕ್ಕೆ ಅದು ಬೆಂದಾದ ನಂತರ ಅದು ಅರಿಶಿಣದೆಲೆ ಕಲರ್ ಚೇಂಜ್ ಆಗ್ತದೆ ಮತ್ತು ಪರಿಮಳ ಬರ್ತದೆ. ನೋಡಿ, ಇವಾಗ ಎಲ್ಲದೂ ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆ ತುಂಬ ಗಮ್ಮಂತ ಪರಿಮಳ ಬರ್ತದೆ. ಅರಿಶಿಣದೆಲೆದ ಪಾತೋಳಿ ರೆಡಿ ಆಗಿದೆ, ತೆಗೆಯೋಣ. ಒಂದ್ಸತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.